ಹಾಯ್ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವಾಗ ಡಿನ್ನರಿಗೆ ಹೊರಗಡೆ ಹೋಗ್ತಾ ಇದ್ದೇವೆ ಫಿಶರ್ ಮ್ಯಾನ್ ಶಾಪಿಗೆ. ಅಲ್ಲಿ ಹೋದಂತ ನಿಮಗೆ ತೋರಿಸ್ತೇನೆ ನಾವಲ್ಲಿ ಏನೆಲ್ಲ ಫುಡ್ ತಿಂತಿದ್ದೇವೆ, ಏನೆಲ್ಲ ಮಾಡಿದ್ವಿ ಅಂತ. ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ತುಂಬಾ ನಾಯ್ಸ್ ಕೇಳ್ತಾ ಇರ್ಬೋದು. ಇಲ್ಲಿ ಲಿಫ್ಟ್ ಇಲ್ಲ, ಲಿಫ್ಟ್ ಹಾಳಾಗಿದೆ. ಸೊ 3rd ಫ್ಲೋರಿಗೆ ನಾವು ಹೋಗಬೇಕು ಪಿಂಪನವರನ್ನು ಕರೀಲಿಕ್ಕೆ. ನಾವಿವಾಗ ಪಿಂಪನ ಮನೆಯಲ್ಲಿದ್ದೀವಿ. ಅವರು ಹೊರಡ್ತಾ ಇದ್ದಾರೆ. ಸೊ ಮಕ್ಕಳಿಗೆ ಏನಾದರೂ ಟಾಸ್ಕ್ ಕೊಡಿಸುವ, ಬೋರ್ ಆಗಬಾರ್ದಲ್ವಾ. ಸೊ ಡ್ಯಾನ್ಸ್ ಮಾಡಲಿಕ್ಕೆ ಹೇಳುವ, ಮಾಡ್ತಾರಾ ಇಲ್ವೋ ಗೊತ್ತಿಲ್ಲ. ಸ್ಟಾರ್ಟ್ ಕರ್. Conchay step kal go, your own steps. They're not doing it. It's okay. ಗಾಯ್ಸ್, ಇವತ್ತು ನಾವು ಬಂದಿರೋದು ದುಬೈಯ ಸೂಪರ್ ಫೇಮಸ್ ಏರಿಯಾ ಮೀನಾ ಬಜಾರಿಗೆ. ಈ ಪ್ಲೇಸ್ ಅಂದರೆ ಫುಡ್, ಕಲ್ಚರ್, ಶಾಪಿಂಗ್ ಎಲ್ಲವೂ ಮಿಕ್ಸ್ ಆಗಿರೋ ಫುಲ್ ಎಕ್ಸ್ಪೀರಿಯನ್ಸ್ ಜಾಗ ಅಂತಲೇ ಹೇಳ್ಬೋದು. ಇವತ್ತು ನಾವು ನಿಂತಿರೋದು ತುಂಬ ಫೇಮಸ್ ಆದ ಪ್ಲೇಸಲ್ಲಿ, ಅದೇ ಫಿಶರ್ ಮ್ಯಾನ್ಸ್ ಹಬ್. ಮೀನು ಪ್ರಿಯರಿಗಂತೂ ಇದು ಸ್ವರ್ಗನೇ ಅಂದರೆ ತಪ್ಪಾಗಲ್ಲ. ಇಲ್ಲಿದು ಆಂಬಿಯನ್ಸ್ ಬಗ್ಗೆ ಹೇಳಬೇಕಂತೇಳಿದರೆ, ನೀವು ಒಳಗೆ ಹೋಗ್ತಿದ್ದಂತೆ ಚಿಲ್ ವೈಬ್ ಕೊಡುತ್ತೆ. ಲೈಟಿಂಗ್, ಮ್ಯೂಸಿಕ್, ದೊಡ್ಡ ಸ್ಕ್ರೀನ್ಗಳಲ್ಲಿ ಲೈವ್ ಕ್ರಿಕೆಟ್, ಫುಲ್ ಹ್ಯಾಂಗ್ಔಟ್ ಮೋಡು. ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಟೈಮ್ ಪಾಸ್ ಮಾಡೋಕ್ಕೋ, ಆಫೀಸ್ ನಂತರ ರಿಲ್ಯಾಕ್ಸ್ ಆಗೋಕ್ಕೋ ಸೂಪರ್ ಪ್ಲೇಸ್ ಇದು. ಇಲ್ಲಿ ಸೀ ಫುಡ್ ಮೇನ್ ಹೈಲೈಟ್. ಫ್ರೆಶ್ ಫಿಶ್, ಪ್ರಾನ್ಸ್, ಕ್ರ್ಯಾಬ್ ಯಾವುದು ಬೇಕಾದರೂ ಸ್ಪೈಸಿ, ಗ್ರಿಲ್ಡ್, ಫ್ರೈಡ್ ಸ್ಟೈಲಲ್ಲಿ ಸಿಗುತ್ತೆ. ಇಂಡಿಯನ್, ಚೈನೀಸ್ ಫುಡ್ ಆಪ್ಷನ್ಸ್ ಕೂಡ ಇದೆ. ಅಂದರೆ ಎಲ್ಲರಿಗೂ ಏನಾದರೂ ಸಿಗುತ್ತೆ. ಪಾನೀಯಗಳ ಬಗ್ಗೆ ಹೇಳಬೇಕಂದ್ರೆ ಬಿಯರ್, ಕಾಕ್ಟೇಲ್ಸ್, ಬೇರೆ ಬೇರೆ ಡ್ರಿಂಕ್ಸ್ ಎಲ್ಲ ಅವೈಲೇಬಲ್ ಇದೆ. ಅದಕ್ಕೆ ಮ್ಯಾಚ್ ಆಗೋ ಸ್ನ್ಯಾಕ್ಸ್ ಕೂಡ ಸೂಪರ್ ಆಗಿದೆ. ಒಟ್ಟಾರೆ ಹೇಳಬೇಕಂತೇಳಿದರೆ ಫಿಶರ್ ಮ್ಯಾನ್ಸ್ ಹಬ್ ಅಂದರೆ ಕೇವಲ ಊಟ ಅಲ್ಲ, ಒಳ್ಳೆ ಫುಡ್ಡು, ಒಳ್ಳೆ ವೈಬ್, ಫ್ರೆಂಡ್ಸ್ ಮತ್ತು ಸ್ಪೋರ್ಟ್ಸ್ ಪ್ಲಸ್ ಮ್ಯೂಸಿಕ್ ಎಲ್ಲ ಒಂದೇ ಜಾಗದಲ್ಲಿ. ಇವಾಗ ನಾವು ಸ್ಟಾರ್ಟರ್ಸಿಗೆ ತಗೊಂಡಿರೋದು ಚಿಕನ್ ಸಲಾಡ್. ರೆಸ್ಟೋರೆಂಟ್ ಕಡೆಯವರಿಂದ ಕಾಂಪ್ಲಿಮೆಂಟರಿ ಸ್ಟಾರ್ಟರ್ಸ್ ಕೊಡ್ತಾರೆ, ಪಾಪ್ಕಾರ್ನ್ ಮತ್ತು ಪೀನಟ್ ಅಂತೂ ತುಂಬ ಸೂಪರಾಗಿತ್ತು. ತುಂಬ ಇಷ್ಟ ಆಯ್ತು ಅದು ನಮಗೆ. ಹಾಗೆ ಇವಾಗ ನಾವು ತಿಂತಾ ಇದ್ದೇವೆ. ಸಲಾಡ್ ಬಂದಿದೆ, ಚಿಕನ್ ಸಲಾಡ್. ಈ ಕಡೆ ಮ್ಯಾಚ್ ಕೂಡ ನಡೀತಾ ಇದೆ. ಮ್ಯಾಚ್ ಜೊತೆಗೆ ಫುಡ್ಡನ್ನು ನಾವು ಎಂಜಾಯ್ ಮಾಡ್ತಾ ಇದ್ದೇವೆ. ಇದು ಕಿಂಗ್ ಫಿಶ್ ತವಾ ಫ್ರೈ. ಇದು ವೈಟ್ ಪಾಂಪ್ಲೆಟ್ ತವಾ ಫ್ರೈ. 놀래 버려.
ಈ ಮೂಮೆಂಟನ್ನು ಇಮ್ಯಾಜಿನ್ ಮಾಡಿ ಗೈಸ್, ಒಂದು ಕೈಯಲ್ಲಿ ಫುಡ್ಡು ಮತ್ತೊಂದು ಕಡೆ ಲೈವ್ ಮ್ಯಾಚ್ ಆಗ್ತಾ ಇದೆ. ಬೌಂಡ್ರಿ ಬಂದಾಗ ಚಿಯರಿಂಗ್, ವಿಕೆಟ್ ಬಂದಾಗ ನಾಯ್ಸ್, ಫುಲ್ ಸ್ಟೇಡಿಯಂ ಫೀಲ್ ಬರುತ್ತೆ ಈ ರೆಸ್ಟೋರೆಂಟ್ ಒಳಗಡೆ. एक सांग पहिले एक करो ही जाऊन चिना बाबा एक करो आणि एक ಹೈದರಾಬಾದಿ ಮಡ್ಕಾ ಮಟನ್ ಬಿರಿಯಾನಿ. ಈ ರೆಸ್ಟೋರೆಂಟ್ ಒಳಗಡೆ ಒಂದು ಸೈಡಿಗೆ ಹೋದರೆ, ಅಂದರೆ ರೆಸ್ಟ್ ರೂಮ್ ಪ್ಲೇಸಿಗೆ ಹೋಗುವಾಗ ಅದರ ಲೆಫ್ಟ್ ಸೈಡಿಗೆ ಹೋದರೆ ಅಲ್ಲಿ ಒಂದು ಪ್ಲೇಸ್ ಇದೆ. ಪ್ಲೇಸ್ ಟೋಟಲಿ ಒಂದು ಡಿಫ್ರೆಂಟ್ ವೈಬ್ ಕಾಣಿಸ್ತದೆ. ಒಂದು ಟ್ರೆಡಿಷ್ನಲ್ ಲುಕ್ಕು, ಆ್ಯಂಟಿಕ್ ಫೀಲ್, ಟೋಟಲಿ ಒಂದು ಐ ಕ್ಯಾಚಿಂಗ್ ಸ್ಪಾಟ್ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಓಲ್ಡ್ ವಿಲೇಜ್ ಲೈಫು, ಕಲ್ಚರಲ್ ಮೆಮೊರೀಸ್ ಎಲ್ಲವೂ ರಿಮೈಂಡ್ ಆಗುತ್ತೆ. ಜಸ್ಟ್ ಫುಡ್ಡಿಗೆ ಪ್ಲೇಸ್ ಅಲ್ಲ ಅನ್ನೋದು ಇಲ್ಲಿ ಫೀಲ್ ಆಗುತ್ತೆ. ಇದು ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಮಾಡೋ ಒಂದು ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು. ಹಾನೆಸ್ಟ್ಲಿ ಗೈಸ್, ಫುಡ್ ಆರ್ಡರ್ ನಡುವಿನ ಈ ಸ್ಮಾಲ್ ವಾಕ್ ಒಂದು ರಿಫ್ರೆಶಿಂಗ್ ಅಂತಲೇ ಹೇಳ್ಬೋದು. ಫೋಟೋಸ್ ಕ್ಲಿಕ್ ಮಾಡೋಕೆ ಇದು ಸೂಪರ್ ಜಾಗ. ಈ ಎಕ್ಸ್ಪ್ಲೋರೇಷನ್ನ ಕಂಪ್ಲೀಟ್ ಮಾಡಿ ನಾವು ಮತ್ತೆ ಟೇಬಲ್ಗೆ ವಾಪಸ್ ಹೋಗ್ತೇವೆ. ಕ್ರಿಕೆಟ್ ಮ್ಯಾಚ್ ಇನ್ನೂ ಕೂಡ ಆಗ್ತಾ ಇದೆ, ಅವರೆಲ್ಲ ಕ್ರಿಕೆಟ್ ನೋಡ್ತಾ ಇದ್ದಾರೆ. ಇದು ನೋಡಿ ಲಂಡನ್ ಕಾಲಿಂಗ್ ಬೂತ್. ಇದು ಡೋಲಿ. Very good. Boundary. किती होता? ನೀವು ಹೇಳೋದಿಲ್ಲ, ಅವ್ರು ಕೇಳೋದಿಲ್ಲ. ಗೈಸ್, ನಮ್ಮದು ಡಿನ್ನರ್ ಮುಗಿಸಿ ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ತುಂಬಾ ಟೇಸ್ಟಿಯಾಗಿತ್ತು ಫುಡ್ಡು, ತುಂಬಾ ಇಷ್ಟ ಆಯಿತು. ನೀವು ದುಬೈಗೆ ಬಂದಿದ್ದರೆ, ಎಸ್ಪೆಷಲಿ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಈ ಎಕ್ಸ್ಪೀರಿಯನ್ಸನ್ನು ಮಿಸ್ ಮಾಡಬೇಡಿ. ಈ ವ್ಲಾಗ್ ಇಷ್ಟ ಆಯ್ತಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.